ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ಹೇರ್ ಕಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಏನಂತ ಹೇಳಿದರೆ, ಒಂದೇ ದಿನ ತಂದೆ ಮಗ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಯಾರಾದರೂ ಹೇರ್ ಕಟಿಂಗ್ ಮಾಡಬಾರ್ದು, ಅಥವಾ ಅಣ್ಣ ತಮ್ಮ ಇರ್ಬೋದು. ಯಾಕಂತ ಹೇಳಿದರೆ ತುಂಬ ಜನರಿಗೆ ಕೆಲವರಿಗೆ ಗೊತ್ತಿಲ್ಲದೇ ಇರೋರಿಗೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಒಂದೇ ದಿನ ತಂದೆ ಮಗ ಅಥವಾ ಅಣ್ಣ ತಮ್ಮ ಹೇರ್ ಕಟಿಂಗ್ ಮಾಡಿದರೆ ಯಾವುದರ ಸೂಚನೆ ಅಂತ ಹೇಳಿದರೆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಎಫೆಕ್ಟ್ ಬೀಳತ್ತೆ ಅಂತ, ಮತ್ತೊಂದು ಜೇಬಿಗೆ ಕತ್ರಿ ಬೀಳತ್ತೆ ಅಂತ ಹೇಳ್ತಾರೆ. ನಿಜ ಹೇಳಬೇಕಂದ್ರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಂಗೆ ಗೊತ್ತಿರಲಿಲ್ಲ. ಆದರೆ ನಂಗೆ ಮೊದಲು ಕೂಡ ಗೊತ್ತಿರಲಿಲ್ಲ ಆಗಿತ್ತು. ನನಗೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಏನೂ ಗೊತ್ತಿರಲಿಲ್ಲ. ಆದರೆ ಒಂದು ದಿವಸ 3 ವರ್ಷದ ಹಿಂದೆ ಏನಾಯಿತು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ನಾನು ಸಾಯಿಬಾಬಾ ವ್ರತದ ಪೂಜೆ ಮಾಡ್ತಿದ್ದೆ. ಆ ಟೈಮಲ್ಲಿ ಕೊನೆ ಗುರುವಾರದಂದು, ಹಾಗೆ ದಸರಾ 3ನೇ ದಿವಸಕ್ಕೆ ದಸರಾ ಹಬ್ಬ ಕೂಡ ಇತ್ತು ಸಮೀಪದಲ್ಲಿಯ. ಹಾಗೆ ನಾನೇನು ಅಂತ ಮಾಡಿದ್ರೆ ಅಂದರೆ, ಬುಧವಾರ ದಿವಸ ಇತ್ತಲ್ವ, ಆ ದಿವಸ ಎಲ್ಲ ಸಾಮಾನೆಲ್ಲ ತಂದಿಟ್ಕೊಂಡು ಮಗನಿಗೆ ಕೂದಲೆಲ್ಲ ಇದಾಗಿತ್ತು, ಅಂದರೆ ಬೆಳ್ಕೊಂಡಿತ್ತು. ನಾ ಎಂತಂದರೆ ಮತ್ತೆ 2 ದಿವಸ ಬಿಟ್ಟರೆ ದಸರಾ ಹಬ್ಬ ಬಂತು, ಹಾಗೆಯೇ ಹೇರ್ ಕಟಿಂಗ್ ಮಾಡಿಸುವ ಅಂತ ನನ್ನ ಮನೆಯವರಿಗೆ ಹೇಳಿದೆ. ಇವನಿಗೊಂದು ಹೇರ್ ಕಟಿಂಗ್ ಮಾಡಿಸ್ಕೊಂಬರುವ ಅಂತ ಹೇಳಿದೆ ನಾನು. ಹಾಗೆ ಅವ್ರು ಎಂತ ಹೇಳಿದ್ರು ಅಂದರೆ, ಹಾಗೆ ನಮ್ಮ ಮಾವನವರಿಗೂ ಕೂಡ ಶೇವಿಂಗ್ ಮತ್ತು ಹೇರ್ ತುಂಬ ಆಗಿತ್ತು. ಆವಾಗಲೇ ಹೇಳಿದೆ ಒಂದೇ ಸತಿ ಎಲ್ಲರೂ ತಕ್ಕೊಳ್ಳುವ ಅಂತ ಹೋದರು. ಅದೇ ನಮ್ಮ ಮನೆಯವರು ಮತ್ತು ನನ್ನ ಮಗ ಮತ್ತು ಅದೇ ದಿನ ನನ್ನ ಮೈದನ ಕೂಡ ಹೇರ್ ಕಟಿಂಗ್ ಮಾಡ್ಕೊಂಡ. ಅಂದರೆ ತಂದೆ ಮಕ್ಕಳೇ ಇಬ್ಬರು, ಅಂದರೆ ನಮ್ಮ ಮಾವನವರು ಮತ್ತು ಅವ್ರ ತಮ್ಮನ ಮಗ ಮತ್ತು ನಮ್ಮ ಮನೆಯವ್ರು ಮತ್ತು ನನ್ನ ಮಗ, ಹೀಗೆ ಇಬ್ಬರು 4 ಜನ ತಂದೆ ಮಕ್ಕಳು ತೆಗ್ಕೊಂಡಂದ ಕೂದಲು ಹೇರ್ ಕಟಿಂಗ್ ಮಾಡಿದ್ರಂತ ಆಯಿತು. ಆ ನಂತರ ನಂಗೆ ಗೊತ್ತೇನಿರಲಿಲ್ಲ. ಆ ನಂತರ ಅದೇ ದಿವಸ ದಸರಾ ಟೈಮಲ್ಲಿ ನಮ್ಮದು ದುರ್ಗಾದೇವಿ ದೇವಸ್ಥಾನಕ್ಕೆ, ಗ್ರಾಮ ದೇವತೆ ಆಗಿರುವಂಥ ದೇವಸ್ಥಾನಕ್ಕೆ ನಾವು ವರ್ಷ ಪೂಜೆಯನ್ನು ಕೊಡ್ತೀವಿ ದಸರಾ ಟೈಮಲ್ಲಿ. ಅದೇನಂತ ಹೇಳಿದರೆ, ಅದನ್ನು ಕೂಡ ಗುರುವಾರ ದಿವಸನೇ ಪೂಜೆ ಇತ್ತು ನಮ್ಮದು. ಬೆಳಿಗ್ಗೆ ನಾನು ಸಾಯಿಬಾಬಾ ವ್ರತ ಮಾಡಿದ್ನಲ್ವ, ನಮ್ಮ ಚಿಕ್ಕತ್ತವರೇನೇ ಮಾಡಿಬಿಟ್ರು. ಯಾಕಂತ ಹೇಳಿದರೆ ಬುಧವಾರ ದಿವಸ ರಾತ್ರಿಯೇ ನನ್ನ ದೊಡ್ಡ ಮಗನಿಗೆ ತುಂಬ ಆರಾಮಿಲ್ಲದೆ ಹೋಯಿತು. ಬೆಳಿಗ್ಗೆ ಆಗುವಷ್ಟರಲ್ಲಿ ಆರಾಮಾಗ್ಬೋದು ಅಂತ ಅಂದ್ಕೊಂಡ್ವಿ. ಆದರೂ ಅವನಿಗೆ ಆಗಲಿಲ್ಲ. ತುಂಬ ನೆತ್ತಿ ಇರೋಷ್ಟು ಒಂಥರ ಪೀಡ್ಸ್ ಬಂದಂಗೆಲ್ಲ ಮಾಡ್ತಿದ್ದ ಅವನು. ಅರೆ ಕಡಿಮೆ ಆಗ್ಬೋದು ಅಂತ ತಿಳ್ಕೊಂಡೆ. ಆದರೆ ಆ ದೇವ್ರ ಹತ್ರ ಇಟ್ಟೆ, ನನ್ನ ದೇವ್ರಿ, ನನ್ನ ಮಗನಿಗೆ ನೀನು ಪೂಜೆ ಮಾಡ್ಲಿಕ್ಕೆ ಹೊಂಟಿದ್ದೀನಿ ನಾನು, ನನಗೆ ಏನಾದ್ರು ನನ್ನ ಮಗನಿಗೆ ತುಂಬ ಆರಾಮಿಲ್ಲ, ನೀನೇ ಕಾಪಾಡಬೇಕು ತಂದೆ ಅಂತ ಹೇಳಿದೆ. ಅದು ಯಾವ ರೂಪದಲ್ಲಿ ಬಂದು ಏನೋ ನಮ್ಮ ಚಿಕ್ಕತ್ತೆಯವರು ತಮ್ಮ ಅವ್ರು ಹೇಳಿದ್ರು, ಅಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಹೋಗಿ ತೋರಿಸ್ಕೊಂಡು ಬನ್ನಿ ಅಂತ. ಆ ಹಾಸ್ಪಿಟ್ಲಿಗೆ ಪೂಜೆ ದಿವಸನೇ ನಾನು ಏನು ಎಲ್ರಿಗೂ ಹೇಳಿಟ್ಟಿದ್ನಲ್ಲ, ಅವರಿಗೆಲ್ಲ ಅಡುಗೆ ಎಲ್ಲ ಮಾಡಬೇಕಲ್ವ, ಅಡುಗೆ ಎಲ್ಲ ಮಾಡಿಟ್ಟೆಲ್ಲ ಆಗಿತ್ತು. ಅವರೇ ಮಾಡಿದರು ಪಾಪ, ನಾನೇನು ಮಾಡಲಿಲ್ಲ. ಆ ದಿವಸ ಪೂಜೆ ಒಂದು ಬಿಟ್ಟರೆ ಬಾಕಿ ಯಾವ ಪ್ರತಿಯೊಂದು ಕೆಲಸನೂ ಕೂಡ ನಮ್ಮ ಚಿಕ್ಕತ್ತೆಯವರೇ ನೋಡಿಕೊಂಡು, ಆ ನಂತರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಪೂಜೆ ಇಟ್ಕೊಂಡು ದೇವ್ರಿ ನಿನ್ನೆ ಕಾಪಾಡಬೇಕು ಅಂತ 1 ಗಂಟೆ ಒಳಗಡೆ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ ಹೋದ ತಕ್ಷಣ ಮತ್ತು ಅವನಿಗೆ ಜ್ವರ ಎಲ್ಲ ತಲೆಗೆ ಹೋಗಿ ಒಂಥರ ಮಾಡ್ದ. ಡಾಕ್ಟ್ರು ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡೋಕೆ ಹೇಳಿದ್ರು. ಆದರೆ ಆಗಲಿಲ್ಲ. ನಾನು ಮನೆಯಲ್ಲಿ ಪೂಜೆ ಉಂಟು, ಸಾಯಿಬಾಬಾನ ಪೂಜೆ ಇದೆ ಅಂತ ಅವ್ರಿಗೆ ಹೇಳಿ ಅವರು ತುಂಬಾ ನೋಡಿಕೊಟ್ರು. ಹಾಗೆಯೇ ನಂತರ ಮನೆಗೆ ಹೋಗಿ ಪೂಜೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಊಟ ಎಲ್ಲ ಬಡಿಸ್ಕೊಂಡು, ಅವ್ರಿಗೆ ಏನೆಲ್ಲ ಪೂಜೆಗೆ ಏನಾದ್ರು ಕೊಡ್ತೀವಿ ನೋಡು, ಅದೆಲ್ಲ ಕೊಟ್ಕೊಂಡು ನಾವು ಬಂದ್ವಿ. ಆ ನಂತರ ಗೊತ್ತಾಯಿತು, ಒಂದೇ ದಿವಸ ತಂದೆ ಮಕ್ಕಳೆಲ್ಲ ಹೇರ್ ಕಟಿಂಗ್ ಕೂದಲೆಲ್ಲ ಕಟ್ ಮಾಡಬಾರ್ದು ಅಂತ ಆವಾಗೇ ಗೊತ್ತಾಗಿತ್ತು ನನಗೆ. ಆವಾಗಿಂದ ಯಾವತ್ತೇ ಆಗಲಿ, ನನ್ನ ಚಿಕ್ಕ ಮಗನಿಗಾಗಲಿ, ನಮ್ಮ ಮನೆಯವರಿಗಾಗಲಿ, ನಮ್ಮ ಮಾವನವರಿಗಾಗಲಿ ಯಾವತ್ತೂ ಒಂದೇ ದಿನ ಕಳಿಸಲ್ಲ. ಒಂದು ದಿವಸ ಇವರಾದರೆ ಒಂದು ದಿವಸ ಮತ್ತೊಬ್ಬರಿಗೆ ಕಳಿಸ್ತೀನಿ, ಬಿಟ್ಟರೆ ಒಂದೇ ದಿವಸ ಎಲ್ರಿಗೂ ತೆಗ್ಸಲ್ಲ. ಆ ದಿವಸ ನಮಗೆ ಯಾವ ನಮೂನೆ ಎಫೆಕ್ಟ್ ಬಿತ್ತು ಅಂದರೆ, ದಸರಾ ಟೈಮಲ್ಲಿ 1 ರೂಪಾಯಿ ಕೂಡ ನಮ್ಮಿರಲಿಲ್ಲ. ಆ ನಮೂನೆ ಎಫೆಕ್ಟ್ ಬಿತ್ತು ನಮಗೆ. ಅಂದರೆ ಜೇಬಿ ಕತ್ರಿ ಅಂತ ಹೇಳ್ತಾರಂತೆ. ಒಂದೇ ದಿವಸ ತಂದೆ ಮತ್ತು ಮಗ ಹೇರ್ ಕಟಿಂಗ್ ಮಾಡಿಕೊಂಡ್ರೆ ದಯವಿಟ್ಟು ನಾನು ಮಾಡಿರುವಂಥ ತಪ್ಪು ನೀವು ಕೂಡ ಮಾಡಬೇಡಿ ಅಂತ ಹಿರಿಯರು ಇದ್ದವ್ರು ಹೇಳ್ತಾರೆ. ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರತ್ತೆ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಈ ವಿಡಿಯೋನ ತಲುಪೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.